ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್. ಈಗ ಕೇಂದ್ರ ಸರ್ಕಾರದ ಗವರ್ನಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆಫೀಸಲ್ಲಿ ಖಾಲಿ ಇರುವಂತಹ ಕರ್ನಾಟಕದಲ್ಲಿ 1940 ಹುದ್ದೆಗಳು ಖಾಲಿ ಇವೆ. ಅದೇ ರೀತಿಯಾಗಿ ಓವರ್ ಆಲ್ ಇಂಡಿಯಾದಲ್ಲಿ 44,228 ಪೋಸ್ಟ್ಗಳು ಖಾಲಿ ಇವೆ. ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ ಮಾಸ್ಟರ್ ಆಗುವಂತಹ ಸುವರ್ಣ ಅವಕಾಶ. ಇದು ನಿಮಗೆ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ. ನೀವು ಪಡೆದಿರುವ ಅಂಕಗಳ ಆಧಾರದ ಮೇಲೆ, ಮೆರಿಟ್ ಆಧಾರದ ಮೇಲೆ ನೀವು ಉದ್ಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ. ಗ್ರಾಮೀಣ ಡಾಕಾ ಸೇವಾ GDS ಅಲ್ಲಿ ಪೋಸ್ಟ್ ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಹಾಗೂ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಎರಡು ತರಹದ ಹುದ್ದೆಗಳು ಖಾಲಿ ಇದ್ದು, ಕರ್ನಾಟಕದಲ್ಲಿ 1940 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದರ ಕುರಿತು ವಿವರವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ಕೆಳಗಡೆ ನೋಡುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಗೆಳೆಯ ಗೆಳತಿಯರಿಗೆ ಬಂದು ಬಳಗದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಳಿ ಎಂದು ಹೇಳುತ್ತಾ ಮುಂದುವರಿಸುತ್ತಿದ್ದೇನೆ. ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ ಮಾಸ್ಟರ್ ಆಗುವಂಥ ಒಂದು ಸುವರ್ಣ ಅವಕಾಶ. ನಿಮಗೆ ಎರಡು ರೀತಿಯ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹಾಗೂ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಎನ್ನುವ ಎರಡು ರೀತಿಯ ಹುದ್ದೆಗಳು ಕರ್ನಾಟಕದಲ್ಲಿ 1940 ಹುದ್ದೆಗಳು ಖಾಲಿ ಇದೆ. ಈ ಕೆಳಗಡೆ ನೋಡುತ್ತಿರುವ ಈ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡುತ್ತೇನೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ರಿಜಿಸ್ಟ್ರೇಷನ್, ಆನ್ಲೈನ್ ಅಪ್ಲಿಕೇಶನ್, ಎಡಿಟ್ ಮತ್ತು ಕರೆಕ್ಷನ್ ವಿಂಡೋ, ನೀವು ಯಾವ ರೀತಿ ಯಾವಾಗ ಅಪ್ಲೈ ಮಾಡಬೇಕು, ಯಾವಾಗ ಅದನ್ನು ಎಡಿಟ್ ಮಾಡಬಹುದು ಎನ್ನುವುದನ್ನು ಇಲ್ಲಿ ತಿಳಿಸಲಾಗಿದೆ. 15/7/2024ರಿಂದ 5/8/2024 ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶ ಇದೆ. ಇದೇ ತಿಂಗಳ ಜುಲೈ 15ರಿಂದ ಆಗಸ್ಟ್ 5ರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನಂತರ ಏನಾಗುತ್ತೆ ಅಂದರೆ 6-8 ಆಗಸ್ಟ್ 6ರಿಂದ 8ರವರೆಗೆ ಒಂದು ವೇಳೆ ನೀವು ಅರ್ಜಿಯನ್ನು ಸಲ್ಲಿಸಿರೋದು ಯಾವುದೇ ರೀತಿಯ ತಪ್ಪಾಗಿದ್ದಲ್ಲಿ ಅಥವಾ ಏನಾದರೂ ಎಡಿಟ್ ಮಾಡಬೇಕು ಎಂದು ಬಯಸಿದಲ್ಲಿ ನೀವು ಅದನ್ನು ಎಡಿಟ್ ಮಾಡಲಿಕ್ಕೆ ನಿಮಗೆ 3 ದಿನ ಕಾಲಾವಕಾಶ. ಅದೇ ರೀತಿಯಾಗಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹಾಗೂ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಸೇವೆಗಳಿಗೆ ಯಾವ ರೀತಿಯ ಸ್ಯಾಲರಿ ಬೇಸಸ್ ಏನಿಷ್ಟಿದೆ ಏನೋ ನೋಡುವುದಾದರೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ 29,000 ಅಂತಿಮ ವೇತನ. ಅದೇ ರೀತಿ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ 24,470 ರೂಪಾಯಿ ಅಂತಿಮ ವೇತನವಾಗಿರುತ್ತದೆ. ಇನ್ನು ಎಲಿಜಿಬಿಲಿಟಿ ನೋಡುವುದಾದರೆ, ಏಜ್ ಲಿಮಿಟ್ ಏನೇನಿರುತ್ತೆ ಎನ್ನುವುದಾದರೆ, ನಿಮಗೆ ಕನಿಷ್ಠ ಪಕ್ಷ 18 ವರ್ಷ ವಯಸ್ಸಾಗಿರಲೇಬೇಕು. ನಂತರ 40 ವರ್ಷ ವಯಸ್ಸನ್ನು ನೀವು ಮೀರಿರಬಾರದು. ಅದೇ ರೀತಿಯಾಗಿ ಶೆಡ್ಯೂಲ್ಡ್ ಕಾಸ್ಟ್ SC/ST ಅವರಿಗೆ 5 ವರ್ಷ ನಿಮಗೆ ರಿಸರ್ವೇಷನ್ ಇರುತ್ತೆ, ರಿಲ್ಯಾಕ್ಸೇಷನ್ ಇರುತ್ತೆ. ನಿಮಗೆ ಮೀಸಲಾತಿ ಆಧಾರದ ಮೇಲೆ OBC ಅವರಿಗೆ 3 ವರ್ಷಗಳು ಇರುತ್ತೆ. ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಯಾರು ಇದ್ರೆ ಅವರಿಗೆ 10 ವರ್ಷಗಳ ಅವರಿಗೆ ರಿಸರ್ವೇಷನ್ ಇರುತ್ತೆ. OBC ಕ್ಯಾಂಡಿಡೇಟಿಗೆ OBC ಪ್ಲಸ್ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ 13 ವರ್ಷ ಇರುತ್ತೆ. ನಂತರ SC/ST ಅವರಿಗೆ 15 ವರ್ಷ. ಅವರು ಇಲ್ಲಿ ನಮೂದಿಸಿರುವ ಏಜಿಗೆ ಏನಾಗುತ್ತೆ, ಕೆಳಗಡೆ ನೀಡಿರುವ ಏಜು ಅವರಿಗೆ ಪ್ಲಸ್ ಆಗಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಶನ್ ಅನ್ನು ನೋಡುವುದಾದರೆ, ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಪಾಸ್ ಸರ್ಟಿಫಿಕೇಟ್ ಆಫ್ 10th. ಸೆಕೆಂಡರಿ ಸ್ಕೂಲ್ ಅಂತ ಹೇಳಿದ್ರೆ ನೀವು PUC ಅಂತ ತಿಳ್ಕೊಬೇಡಿ. ಇಲ್ಲಿ ಸೆಕೆಂಡರಿ ಸ್ಕೂಲ್ ಅಂದರೆ ನಮ್ದು SSLC ಬೋರ್ಡ್ 10ನೇ ಕ್ಲಾಸ್ ಅವರು ಪಾಸ್ ಆಗಿರಬೇಕಾಗುತ್ತೆ. ಹಾಗೆ 10ನೇ ಕ್ಲಾಸಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಎರಡನ್ನು ಅವರು ಸಬ್ಜೆಕ್ಟನ್ನು ಅವರು ಓದಿರಬೇಕಾಗುತ್ತೆ. ನಂತರ ಅದೇ ರೀತಿ ಅದರ್ ಕ್ವಾಲಿಫಿಕೇಶನ್ ಏನು ಅನ್ನೋದನ್ನು ನೋಡುವುದಾದರೆ, ಅವರಿಗೆ ನಾಲೆಜ್ ಆಫ್ ಕಂಪ್ಯೂಟರ್ ಇರಲೇಬೇಕು. ಕಂಪ್ಯೂಟರ್ ಆಪರೇಟ್ ಮಾಡಲಿಕ್ಕೆ ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ. ನಾಲೆಜ್ ಆಫ್ ಸೈಕ್ಲಿಂಗ್ ಇದು ಇಂಪಾರ್ಟೆಂಟು. ಯಾಕಂದರೆ ಪೋಸ್ಟ್ ಮಾಸ್ಟರು ಪೋಸ್ಟನ್ನು ಸೈಕಲಲ್ಲಿ ತಗೊಂಡು ಹೋಗ್ತಾರೆ ಅನ್ನುವ ಬೇಸ್ ಮೇಲೆ ಸೈಕ್ಲಿಂಗ್ ಮಾಡುವ ನಾಲೆಜ್ ಅವರಿಗೆ ಹೊಂದಿರಬೇಕಾಗುತ್ತೆ. ಇದು ಒಂಥರ ಕಾಮನ್ ಥಿಂಕಿಂಗು. ನೆಕ್ಸ್ಟ್ ಅಡೆಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಅಂತ ಹೇಳಿದ್ರೆ, ಜೀವನ ಮಾಡುವಂತಹ ಒಂದು ಅವರಿಗೆ ಸಾಮರ್ಥ್ಯವನ್ನು ಅವರು ಹೊಂದಿರಬೇಕಾಗುತ್ತೆ. ಒಂದು ಮಾನದಂಡವನ್ನು ಅವರು ಕ್ವಾಲಿಫಿಕೇಶನ್ ಮಾನದಂಡವನ್ನು ಅವರು ಇಲ್ಲಿ ನೀಡಿರ್ತಾರೆ. ಹೌ ಟು ಅಪ್ಲೈ ಅನ್ನೋದನ್ನು ನೋಡೋದಾದರೆ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಈ ಪೋಸ್ಟಿಗೆ ಅನ್ನೋದನ್ನು ನೋಡೋದಾದರೆ, ಅಪ್ಲಿಕೇಶನ್ ಓನ್ಲಿ ಸಬ್ಮಿಟೆಡ್ ಥ್ರೂ ಆನ್ಲೈನ್ ಓನ್ಲಿ. ಆನ್ಲೈನ್ ಮೂಲಕ ಮಾತ್ರ ನಾವು ಏನಾಗುತ್ತೆ ಅಪ್ಲಿಕೇಶನ್ ಅನ್ನು ಇಲ್ಲಿ ಈ ಲಿಂಕ್ ಅನ್ನು ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ. ಅಲ್ಲಿ ಕ್ಲಿಕ್ ಮಾಡಿಕೊಳ್ಳುವುದರ ಮೂಲಕ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಥವಾ ಗೂಗಲ್ ಕ್ರೋಮ್ ಅಲ್ಲಿ ಯಾವುದೇ ರೀತಿಯ ವೆಬ್ಸೈಟ್ ಅನ್ನು ಓಪನ್ ಮಾಡಿಕೊಳ್ಳುವುದರ ಮೂಲಕ ತಾವು ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ನಂತರ ಸೆಲೆಕ್ಷನ್ ಕ್ರೈಟೀರಿಯಾ ಯಾವ ರೀತಿ ಇರುತ್ತದೆ ಅನ್ನೋದನ್ನು ನೋಡುವುದಾದರೆ, ಇವರು ಓನ್ಲಿ ಸಿಸ್ಟಮ್ ಜನರೇಟೆಡ್. ಇವಾಗ ನೀವು ಭರ್ತಿ ಮಾಡಿರುವ ಅರ್ಜಿಯಲ್ಲಿ ನಿಮ್ಮ ಅಂಕಗಳನ್ನು ಸಿಸ್ಟಮ್ ಜನರೇಟೆಡ್ ಮೆರಿಟ್ ಲಿಸ್ಟ್ ಆಟೋಮೆಟಿಕ್ ಅವರು ಫಾರ್ಮೇಟ್ ಅನ್ನು ಸೆಟ್ ಮಾಡಿಟ್ಟಿರ್ತಾರೆ.
ಅದು ನೀವು ಪಡೆದಿರುವ ಅಂಕಗಳ ಆಧಾರದ ಮೇಲೆ ಏನಾಗುತ್ತೆ ಜನರೇಟ್ ಆಗಿಬಿಡುತ್ತೆ ನಿಮ್ಗೆ ಮೆರಿಟ್ ಲಿಸ್ಟ್. ಯಾರ್ಯಾರು ಹೈಯೆಸ್ಟ್ ಗ್ರೇಡ್ ಇದ್ದಾರೋ ಯಾರು ಕಡಿಮೆ ಗ್ರೇಡ್ ಇದ್ದಾರೋ ಅದು ಏನಾಗುತ್ತೆ ಮೆರಿಟ್ ಲಿಸ್ಟ್ ರೆಡಿಯಾಗಿ ಬಂದ್ಬಿಡುತ್ತೆ. ಆ ಮೆರಿಟ್ ಲಿಸ್ಟ್ ಮುಖಾಂತರ ಸಿಸ್ಟಮ್ ಜನರೇಟೆಡ್ ಮೆರಿಟ್ ಲಿಸ್ಟ್ ಮುಖಾಂತರ ಇವರು ಏನ್ ಮಾಡ್ತಾರೆ, ನಿಮ್ಮನ್ನ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮುಂದಕ್ಕೆ ಕೊಂಡೋಗ್ತಾರೆ. ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ 10th ಸ್ಟ್ಯಾಂಡರ್ಡ್ ನೀವು ಅಲ್ಲಿ ಏನಾಗಿರುತ್ತೆ ಮಾರ್ಕ್ ಶೀಟ್ ನೀವು ಏನ್ ಮಾಡಿರ್ತೀರಲ್ಲ ಮೆನ್ಷನ್ ಮಾಡಿರ್ತೀರಲ್ವಾ ಅದ್ರ ಮುಖಾಂತರ ಅವರು ಅಬ್ಟೈನ್ ಮಾರ್ಕ್ಸ್ ಲಾಸ್ಟ್ ಅಂತಿಮ ಮಾರ್ಕ್ಸ್ ನೀವು ಎಷ್ಟು ಪಡೆದಿರ್ತೀರಲ್ವಾ ಅದರ ಮೂಲಕ ಅವರು ಏನ್ ಮಾಡಿರ್ತಾರೆ ಲಾಸ್ಟ್ ಗ್ರೇಡ್ ಅನ್ನ ಕನ್ಸಿಡರ್ ಮಾಡಿಕೊಂಡು ಇವರು ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ನಂತರ ಕಮ್ಯುನಿಕೇಶನ್ ಆಫ್ ಸೆಲೆಕ್ಷನ್ ಅಂಡ್ ಪ್ರೊಸೆಸ್ ಆಫ್ ದ ಫಿಸಿಕಲ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ, ನೀವು ಸೆಲೆಕ್ಷನ್ ಆದವಾಗ ಫಿಸಿಕಲ್ ವೆರಿಫಿಕೇಶನ್ ಕರೀತಾರಲ್ವಾ ಅವಾಗ ನೀವು ಯಾವ್ಯಾವ ಮಾರ್ಕ್ಸ್ ಕಾರ್ಡ್ಗಳನ್ನ ಯಾವ್ಯಾವ ಸರ್ಟಿಫಿಕೇಟ್ಗಳನ್ನ ಫಿಸಿಕಲ್ ವೆರಿಫಿಕೇಶನ್ಗೆ ತಗೊಂಡು ಹೋಗ್ಬೇಕು ಅನ್ನೋದನ್ನ ನೋಡುವುದಾದರೆ ಇಲ್ಲಿ ಕಾಣಿಸ್ತಿದೆ ಮಾರ್ಕ್ಸ್ ಕಾರ್ಡ್ ಒಂದು ತಗೊಂಡು ಹೋಗ್ಬೇಕು, ಮಾರ್ಕ್ ಶೀಟು, ಆಮೇಲೆ ಐಡೆಂಟಿ ಪ್ರೂಫ್ ಯಾವ್ದಾದ್ರು ಒಂದು ವ್ಯಾಲಿಡ್ ಐಡೆಂಟಿ ಪ್ರೂಫ್ ತಗೊಂಡು ಹೋಗ್ಬೇಕು, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಆ ಥರ. ಆಮೇಲೆ ನಿಮ್ದು ಕಾಸ್ಟ್ OBC SC ST ಗೆ ಸಂಬಂಧಪಟ್ಟಂಗೆ ಕಾಸ್ಟ್ ಸರ್ಟಿಫಿಕೇಟ್ ತಗೊಂಡು ಹೋಗಿರ್ಬೇಕು. ಆಮೇಲೆ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ನಿಮ್ದು ಅದಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟ್ ತಗೊಂಡು ಹೋಗಿರ್ಬೇಕು. EWS ಅಂತ ಹೇಳಿದ್ರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಹೇಳಿ ಬರುತ್ತೆ, ನೀವು ಆ ಥರದ ನಿಮಗೆ ಇನ್ಕಮ್ ಕಾರ್ಡ್ ಸರ್ಟಿಫಿಕೇಟ್ ತಗೊಂಡು ಹೋಗಿರ್ಬೇಕಾಗ್ತದೆ. ಆಮೇಲೆ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ನೀವು ಆ ಥರ ಏನಾದರೂ ನೀವು ಕ್ಲೈಮ್ಗೆ ನೀವು ಮೀಸಲಾತಿಗೆ ಅರ್ಜಿನ ಸಲ್ಲಿಸಿದ್ರೆ ಅದು ತಗೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ಡೇಟ್ ಆಫ್ ಬರ್ತ್ ಸಂಬಂಧಪಟ್ಟಂಗೆ ಪ್ರೂಫ್ ತಗೊಂಡು ಹೋಗ್ಬೇಕು. ಆಮೇಲೆ ಇದು ವೆರಿ ಇಂಪಾರ್ಟೆಂಟು, ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಆಗಲೇ, ಇಲ್ಲಿ ಕಂಪಲ್ಸರಿ ಅಂತ ಕೊಟ್ಟಿದ್ದಾರೆ. ನೀವು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ನೀವು ಫಿಸಿಕಲ್ ವೆರಿಫಿಕೇಶನ್ಗೆ ತಗೊಂಡು ಹೋಗೋದು ಕಂಪಲ್ಸರಿ ಆಗಿರುತ್ತೆ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ ಇವರು ಯಾವುದೇ ರೀತಿಯ ಕಾಲ್ ಮಾಡಿ ಹೇಳೋದಾಗಲಿ ಅಥವಾ ನಿಮಗೆ ಫೋನ್ ಕಾಲ್ ಮಾಡೋದಾಗಲಿ, ಅಪ್ಲಿಕೇಶನ್ ನಿಮಗೆ ಶಾರ್ಟ್ ಲಿಸ್ಟ್ ಅಲ್ಲಿ ಬಂದಿಲ್ಲ ಅಂತ ಹೇಳೋದಾಗಲಿ ಯಾವುದೇ ರೀತಿಯ ಕೆಲಸಗಳನ್ನ ಇವರು ಮಾಡೋದಿಲ್ಲ. ನಮ್ದು ಶಾರ್ಟ್ ಲಿಸ್ಟ್ ಬಂದಿದಿಲ್ವ ಅಂತ ನಾವೇ ವೆಬ್ಸೈಟ್ ಅಲ್ಲಿ ಹೋಗಿ ನೋಡೋದ್ರ ಮೂಲಕ ತಿಳ್ಕೊಳ್ಬೇಕಾಗತ್ತೆ. ನಂತರ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಏನೇ ಆಗಿದ್ರು ಸಹ ಕಮ್ಯುನಿಕೇಶನ್ ಸಂಬಂಧಪಟ್ಟಂಗೆ ಅಪ್ಲಿಕೇಶನ್ ಸೆಲೆಕ್ಟ್ ಆಗಿದೆಯಾ ಅಥವಾ ಕಮ್ಯುನಿಕೇಶನ್ ಫೇಲ್ ಆಗಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಅವರು ತಿಳ್ಕೊಳ್ಳೋದಿಲ್ಲ. ತಪ್ಪು ಮಾಹಿತಿಯನ್ನು ನೀಡಿದ್ರೆ ಅವರು ಯಾವುದೇ ಕಾರಣಗಳಿಲ್ಲದೆ ಅವರು ರಿಜೆಕ್ಟ್ ಮಾಡಲಿಕ್ಕೂ ಸಹ ಚಾನ್ಸಸ್ಗಳು ಇರುತ್ತೆ. ಅದೇ ರೀತಿಯಾಗಿ ನಾವು ಯಾವ ರೀತಿ ರಿಜಿಸ್ಟ್ರೇಷನ್ ಅನ್ನ ಮಾಡಬೇಕು, ಯಾವ ರೀತಿ ಅಪ್ಲಿಕೇಶನ್ ಅನ್ನ ಹಾಕಬೇಕು ಅನ್ನೋದನ್ನು ನೋಡೋದಾದ್ರೆ ಇನ್ಸ್ಟ್ರಕ್ಷನ್ ಆಫ್ ಅಪ್ಲಿಕೇಶನ್ ಯಾವ ರೀತಿ ಆಗ್ಬೇಕಂದ್ರೆ ಇಲ್ಲಿ ಕೆಳಗಡೆ ಈ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿರ್ತೇನೆ, ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಮಾಡಬಹುದಾಗಿರುತ್ತದೆ. ಹಾಗೆಯೇ ಇಲ್ಲಿ ನೀವು ಫಸ್ಟಿಗೆ ಮೊಬೈಲ್ ನಂಬರ್, ವ್ಯಾಲಿಡ್ ಮೊಬೈಲ್ ನಂಬರ್ ಹಾಕಿ ಅದಕ್ಕೆ OTP ಅನ್ನು ಬರೋದರ ಮೂಲಕ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನಂತರ ಇಮೇಲ್ ID ಅನ್ನು ಫಿಲ್ ಮಾಡಿ ಅದಕ್ಕೂ OTP ಬರುತ್ತೆ, ಅದನ್ನು ವೆರಿಫಿಕೇಶನ್ ಮಾಡ್ಕೋಬೇಕು. ನಂತರ ಆಧಾರ್ ನಂಬರ್ ನಮ್ಮ ಹತ್ರ ಇದ್ದದ್ದಾದ್ರೆ ಅವೈಲೇಬಲ್ ಇದ್ರೆ ನಾವು ಅದನ್ನ ಆಧಾರ್ ನಂಬರ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆಯೇ ನಮ್ದು ಬೋರ್ಡ್ ಯಾವ ಎಕ್ಸಾಮಿನೇಷನ್ ಬೋರ್ಡ್ ನಾವು 10ನೇ ಕ್ಲಾಸ್ ಅನ್ನ ಯಾವ ಬೋರ್ಡ್ ಅಲ್ಲಿ ಪಾಸ್ ಆಗಿ, ಸೆಂಟ್ರಲ್ ಬೋರ್ಡ್ ಸ್ಟೇಟ್ ಬೋರ್ಡ್ ಯಾವ್ದ್ರಲ್ಲಿ ಪಾಸ್ ಆಗಿದ್ದೀವೋ 10ನೇ ಕ್ಲಾಸ್ ಅದು ಅದನ್ನು ನಾವು ಹಾಕ್ಬೇಕಾಗತ್ತೆ. ಆಮೇಲೆ 2 ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕು. ನಮ್ದು JPG ಫಾರ್ಮೆಟ್ JPS ಫಾರ್ಮೆಟ್ ಅಲ್ಲಿ ನಾವು 50 KB ಇರುವಂತ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದೇ 50 KB ಗಿಂತ ಹೆಚ್ಚಿದ್ರೆ ಲೆಸ್ ದೆನ್ 50 KB, 50 KB ಗಿಂತ ಕಡಿಮೆ ಇರಬಾರ್ದು. 50 KB ಇರುವ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು. ಹಾಗೆ ಸಿಗ್ನೇಚರ್ ಸಹ 20 KB ಗಿಂತ ಕಡಿಮೆ ಇರಬಾರ್ದು. ನಾವು ಸಿಗ್ನೇಚರು ಮತ್ತೆ ಫೋಟೋವನ್ನ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಪೇಮೆಂಟ್ ಆಫ್ ಫೀಸ್ ಅನ್ನ ನೋಡೋದಾದ್ರೆ ಇಲ್ಲಿ ಫೀಮೇಲ್ ಅಪ್ಲಿಕೇಶನ್ ಫೀಮೇಲ್ಗೆ ಮತ್ತೆ SC ST ಗೆ ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗಳಿಗೆ ಏನಾಗುತ್ತೆ ಮತ್ತು ಟ್ರಾನ್ಸ್ ವುಮೆನ್ಸ್ ಅಪ್ಲಿಕೇಶನ್ಗಳಿಗೆ ಅವರಿಗೆ ಫ್ರೀ ಆಗಿರುತ್ತೆ. ಅವರಿಗೆ ಯಾವುದೇ ರೀತಿಯ ಫೀಸ್ ಅವರಿಗೆ ತುಂಬುವ ಅವಶ್ಯಕತೆ ಇರುವುದಿಲ್ಲ. ಹಾಗೆ OBC ವರ್ಗದವರು ಜನರಲ್ ಮತ್ತು ಹಾಗೂ ಕೆಟಗರಿಯಲ್ಲಿ ಯಾರ್ಯಾರು ಬರ್ತೀರೋ ಅವರೆಲ್ಲರೂ ಸಹ 100 ರೂಪೀಸ್ ನಾವು ಅಪ್ಲಿಕೇಶನ್ ಫೀಸ್ ಅನ್ನು ನಾವು ತುಂಬಬೇಕಾಗುತ್ತೆ. ಇನ್ನೊಂದು ಮಾಹಿತಿ ಏನಂತಂದ್ರೆ ಈಗ ಕರ್ನಾಟಕದಲ್ಲಿ 1900 ಪೋಸ್ಟ್ಗಳು ಖಾಲಿ ಇದೆ. ಹಾಗೆ ಓವರ್ ಆಲ್ ಇಂಡಿಯಾದಲ್ಲಿ 44,228 ಪೋಸ್ಟ್ ಖಾಲಿ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಇವಾಗ ಇನ್ನೂ ಹೆಚ್ಚಿನ ಪೋಸ್ಟ್ಗಳು ಖಾಲಿ ಇರಬಹುದು. ನಾನು ಕರ್ನಾಟಕದಲ್ಲಿ ಇಲ್ಲೇ ಯಾಕೆ ಕೆಲಸ ಮಾಡಬೇಕು, ನಾನು ಬೇರೆ ಕಡೆನೂ ಕೆಲಸ ಮಾಡಬಹುದಾಗಿತ್ತಲ್ವ, ನಾನು ಬೇರೆ ಕಡೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇದೆ, ನಾನು ನಮ್ಮ ಊರಲ್ಲಿ ನಾನು ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅನ್ನುವಂಥವ್ರು ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂಥರ ಇರುತ್ತೆ. ನಾವು ಬೇರೆ ರಾಜ್ಯದಲ್ಲಾಗ್ಲಿ ಬೇರೆ ಪ್ರದೇಶದಲ್ಲಾಗ್ಲಿ ಯಾಕೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನ ನಾವು ಇಲ್ಲಿ ಒಂದು ಸ್ಮಾಲ್ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಕರ್ನಾಟಕ ಇದೆ. ಕರ್ನಾಟಕದಲ್ಲಿ ಯಾರ್ಯಾರು ವಾಸವಾಗಿದ್ದಾರೆ, ಕರ್ನಾಟಕದಿಂದ ಯಾರು ಅಪ್ಲೈ ಮಾಡ್ತಿರೋ ಅವರಿಗೆ ಕನ್ನಡ ಮಾಹಿತಿ, ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ಅವರಿಗೆ, ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ, ಕರ್ನಾಟಕ ಲ್ಯಾಂಗ್ವೇಜ್ ಬಗ್ಗೆ ಅವರಿಗೆ ಏನಿರಬೇಕು, ಸಂಪೂರ್ಣವಾದ ಜ್ಞಾನ ಇರಬೇಕು. ಅದೇ ರೀತಿಯಾಗಿ ಪ್ರತಿಯೊಂದು ರಾಜ್ಯದವರಿಗೂ ಅಲ್ಲಿ ರಾಜ್ಯದ ಭಾಷೆ ಏನಾಗಿರುತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಪೋಸ್ಟ್ ಮಾಸ್ಟರ್ ಹುದ್ದೆ ಆಗಿರೋದ್ರಿಂದ ಹಾಗಾಗಿ ನಾವು ಈಗ ಒಡಿಶಾದಲ್ಲಿ ಆಗಲಿ, ಪಂಜಾಬಲ್ಲಾಗಲಿ, ತಮಿಳ್ನಾಡಲ್ಲಾಗಲಿ ಅಲ್ಲಿ ತಮಿಳುಗಳನ್ನು ಮಾತಾಡೋಕ್ಕಾಗಲ್ಲ, ತಮಿಳು ಭಾಷೆ ಗೊತ್ತಿರೋದಿಲ್ಲ, ನಾವು ತಮಿಳು ಲೋಕಲಿಸ್ಟ್ ಆಗಿರೋದಿಲ್ಲ. ಆ ರಾಜ್ಯದ ಲೋಕಲ್
ಅಲ್ಲಿ ನಾವು ಲೋಕಲ್ ಭಾಷೆಗಳನ್ನ ಬಲ್ಲವರಾಗಿರ್ಬೇಕು. ಹಾಗಿದ್ದರೆ ಮಾತ್ರ ನಾವು ಆ ರಾಜ್ಯದ ಅಧೀನದಲ್ಲಿ ನಾವು ಏನ್ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಅಪ್ಲೈಯನ್ನ ಮಾಡ್ಲಿಕ್ಕೆ ನಾವು ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಮಾತ್ರ ನಾವು ಹುದ್ದೆಯನ್ನ ಪಡೆಯಲು ಅಥವಾ ಕರ್ನಾಟಕದಲ್ಲಿ ಮಾತ್ರ ನಾವು ಅರ್ಜಿಯನ್ನು ಸಲ್ಲಿಸಲು ಎಲಿಜಿಬಲ್ ಆಗಿರುತ್ತೇವೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಲೈಕ್ ಮಾಡಿ ಹಾಗೂ ಇತರರಿಗೆ ಈ ಮಾಹಿತಿಯನ್ನ ಶೇರ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಮುಗಿಸುತ್ತೇನೆ. ಥ್ಯಾಂಕ್ ಯು.